ಹಲೋ, ನಮಸ್ಕಾರ ಕರ್ನಾಟಕ ಜನತೆಗೆ. ನಾನು ನಿಮ್ಮ ಪ್ರೀತಿಯ ರಾಹುಲ್, ಏಕೆ ಬೈಕರ್ ಹುಡುಗ. ಸೊ ಇವತ್ತು ತುಂಬ ದಿವಸ ಆದಮೇಲೆ ರೈಡಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ 2-3 ಮಂತ್ಸ್ ಆಗಿದೆ ಅನಿಸುತ್ತೆ, ಇನ್ನೂ ಜಾಸ್ತಿನೇ ಆಗಿದೆ. ನನ್ನ ಗಾಡಿಗೆ ಸ್ವಲ್ಪ ಮಾಡಿಫಿಕೇಷನ್ಸ್ ಇತ್ತು, ಒಂಥರ ನ್ಯೂ ಲುಕ್ ಬಂದಿದೆ ಇವಾಗ ನನ್ನ ಗಾಡಿಗೆ. ಸೊ ಹಾಗಾಗಿ ವೀಡಿಯೋಸ್ ಬಂದಿರಲಿಲ್ಲ, ಸ್ವಲ್ಪ ಡಿಲೇ ಆಗಿತ್ತು. ಸೊ ಇವತ್ತು ಹೊಸಕೋಟೆ ಹತ್ರ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಹೊಸ ಬೈಕ್ ಇಸ್ಕೊಂಡಿದ್ದಾನೆ, ಮುಖೇಶ್ ಅಂತ. ಈ ವಿಡಿಯೋಲಿಲ್ಲ, ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಬೈಕ್ ಇಸ್ಕೊಂಡಿದ್ದಾನೆ ಅಂತ. ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ ಲೈಫಲ್ಲಿ, ಏನು ಮಾಡೋದು. ಜಾಬು ಮನೆ ಅದೇ ಆಗಿಬಿಟ್ಟಿತ್ತು. ಸೊ ತುಂಬ ದಿವಸ ಆದಮೇಲೆ ರೆಡಿಗೆ ಬಂದಿದ್ದೀನಿ. ಥರ ಡಿಫ್ರೆಂಟ್ ಫೀಲ್ ಗುರು ಇದು. ನಾನು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಲೈಫಲ್ಲಿ ಹೆವಿ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಲೈಫ್ ಕೀಪ್ಸ್ ಮೂವಿಂಗ್ ಆನ್. ನಾವು ಮೂವ್ ಆನ್ ಆಗ್ತಾ ಇರಬೇಕು. ಎನಿವೇಸ್, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಇನ್ನೂ ತುಂಬ ಇದೆ ಲೈಫಲ್ಲಿ ನೋಡೋಕ್ಕೆ. ಐ ಆಮ್ ಆಲ್ವೇಸ್ ರೆಡಿ ಫಾರ್ ಇಟ್. ಸೊ ನಿಮ್ಮ ಲೈಫ್ ಹೆಂಗಿದೆ, ನೀವು ಕಮೆಂಟ್ ಮಾಡಿ ಹೇಳಿ ನನಗೆ. ನನಗೂ ಕಮೆಂಟ್ಸ್ ಓದೋಕ್ಕೆ ಇಷ್ಟ, ಯಾರ ಲೈಫ್ ಹೆಂಗೆ ನಡೀತಾ ಇದೆ ಅಂತ. ಜಸ್ಟ್ ಅ ಸಜೆಷನ್. ನಾನು RC ಇಸ್ಕೊಳ್ಳೋಕೆ ಮುಂಚೆ ಇನ್ನೊಂದು ಬೈಕ್ ಇತ್ತು ನನ್ನ ಹತ್ರ, ಅವೆಂಜರ್ ಅಂತ. ಅನ್ಫಾರ್ಚುನೇಟ್ಲಿ ಅದನ್ನು ಸೇಲ್ ಮಾಡಿಬಿಟ್ಟೆ. ಆ ಬೈಕಲ್ಲಂತೂ ನಾನು ಹೆವಿ ಟ್ರಿಪ್ಸ್ ಹೊಡೆದಿದ್ದೀನಿ. ಅಂದರೆ ಅವಾಗ ನನ್ನ ಹತ್ರ ಗೋಪುರ ಎಲ್ಲ ಇರಲಿಲ್ಲ. ಆಲ್ಮೋಸ್ಟ್ ನಾನು ಫುಲ್ ಕರ್ನಾಟಕ ಕವರ್ ಮಾಡಿದ್ದೀನಿ ಗುರು ಆ ಬೈಕಲ್ಲೇ. ಆಮೇಲೆ ಈ RC ಇಸ್ಕೊಂಡ್ಮೇಲೆ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ. ಸೀರಿಯಸ್ಲಿ ಸುಮ್ಮನೆ ಇದು ಶೋಕಿಗೆ ಅಷ್ಟೇ ಇದು RC, ಯೂಸೇ ಆಗಲ್ಲ. ಬ್ಯಾಕ್ ಪೇನ್, ಹ್ಯಾಂಡ್ಸ್ ಪೇನ್, ನಿಮ್ಮ ಫುಲ್ ಬಾಡಿನೇ ಪೇನ್ ಆಗುತ್ತೆ ಆ ಬೈಕ್ ಲಾಂಗ್ ಎತ್ಕೊಂಡು ಹೋದ್ರೆ. ಸೊ ಆ RC ಇಸ್ಕೊಂಡ್ಮೇಲೆ ನಾನು ಎಲ್ಲೂ ಲಾಂಗ್ ರೈಡೇ ಹೋಗಿಲ್ಲ. ಸುಮ್ಮನೆ ಏರಿಯಲ್ಲಿ ಸುತ್ತಬೇಕಷ್ಟೆ. ಅಪ್ಗ್ರೇಡ್ ಮಾಡೋಣ ಅಂತ ಇದ್ದೀನಿ, ಅಂದರೆ ಸದ್ಯಕ್ಕೆ ಸಿಚುವೇಶನ್ ಚೆನ್ನಾಗಿಲ್ಲ. ಸಿಚುವೇಶನ್ ಒಂದು ಸ್ವಲ್ಪ ಪಿಕಪ್ ಆದಮೇಲೆ ಆಮೇಲೆ ಬೇಕಂದರೆ ಅಪ್ಗ್ರೇಡ್ ಮಾಡೋಣ ಅಂತ ಇದ್ದೀನಿ. ಆದರೆ ಈಸ್ಕೊಂಡ್ರೆ KTM ಮಾತ್ರ ಈಸ್ಕೋಬೇಡಪ್ಪ. ಒನ್ ಆಫ್ ದಿ ವರ್ಸ್ಟ್ ಸರ್ವಿಸ್ ಕೊಡೋದಂದರೆ KTM ಅವರೇನೆ. ಕರೆಕ್ಟಾಗಿ ರಿಪ್ಲೈ ಇಲ್ಲ. ಪಾರ್ಟ್ಸ್ ಒಂದೊಂದು ಇನ್ನೂ ರನ್ನಿಂಗಲ್ಲಿರುತ್ತೆ, ಆದರೂ ಚೇಂಜ್ ಮಾಡಿಬಿಡ್ತಾರೆ. ಏನಕ್ಕೆ ಅವ್ರು ಕಾಸು ಮಾಡಬೇಕು ಅಷ್ಟೇ. ಅವ್ರಿಗೆ ಸ್ವಲ್ಪ ಅಮೌಂಟ್ ಬಂತ, ಅಷ್ಟೇ, ಅವ್ರು ಕ್ಲೀನ್ ಮಾಡಿ ಬಿಸಾಕ್ತಾರೆ. ನಾನು KTM ಬೈಕ್ ಸರ್ವಿಸ್ ಸೆಂಟರ್ ಬಿಟ್ಟಾಗೆಲ್ಲ ಅದೇ ಗೋಳು. ಸರ್ವಿಸ್ ಇಸ್ಕೊಬಿಡ್ತಾರೆ. ಪಾರ್ಟ್ಸ್ ಇನ್ನೂ ರನ್ನಿಂಗಲ್ಲಿ ಇರುತ್ತೆ, ನನಗೆ ಗೊತ್ತಿರುತ್ತೆ. ಹೇಳ್ಬಿಡ್ತಾರೆ, ಈ ಪಾರ್ಟ್ ರನ್ನಿಂಗಲ್ಲಿಲ್ಲ, ನೀವು ಇದನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಬಿಲ್ಗಳು ಏನು ಕಮ್ಮಿ ಹಾಕಲ್ಲಪ್ಪ. ನಾನು ಸುಮ್ಮನೆ ಸರ್ವಿಸ್ ಬಿಟ್ರೆ 10,000 ರೂಪಾಯಿ ಬಿಲ್ ಹಾಕಿರ್ತಾರೆ. ಸೀರಿಯಸ್ಲಿ KTM ಬೈಕ್ ನಾಟ್ ವರ್ತ್. ನಾನು ನೆಕ್ಸ್ಟ್ ಇಸ್ಕೊಂಡ್ರೆ ರಾಯಲ್ ಎನ್ಫೀಲ್ಡ್ ಯಾವ್ದಾದ್ರು ಇಸ್ಕೋತೀನಿ. ಯಾವ್ದಾದ್ರು ಕಂಫರ್ಟಬಲ್ ಆಗಿರೋ ಬೈಕು, ನಾನು ಲಾಂಗ್ ರೈಡ್ಸ್ ಹೋಗೋ ಬೈಕು. ನಾನು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಾನು ಬೈಕಿಂಗ್ ಕೆರಿಯರ್ ಮಾತ್ರ ಬಿಡಲ್ಲ ಯಾರಿಗೋಸ್ಕರನೂ. ಬೈಕಿಂಗ್ ಯಾವತ್ತೂ ಸ್ಟಾಪ್ ಮಾಡಲ್ಲ, ಅದೆಷ್ಟೇ ಕಷ್ಟ ಬಂದರೂ ಕೂಡ. ಇಟ್ಸ್ ಲೈಕ್ ಪಾರ್ಟ್ ಆಫ್ ಮೈ ಲೈಫ್, ಯು ನೋ. ಬೈಕಿಂಗ್ ಇಸ್ ಪಾರ್ಟ್ ಆಫ್ ಮೈ ಲೈಫ್. ಐ ಕ್ಯಾನ್ ನೆವರ್ ಲೀವ್ ದಟ್. ಬೇರೆಯವ್ರಿಗೋಸ್ಕರ ಅಂತೂ ಬದುಕಲ್ಲ ನಾನು, ನನಗೋಸ್ಕರ ನಾನು ಬದುಕ್ತೀನಿ. ಸೊ ಹೊಸಕೋಟೆ ಹೊಸ ರೋಡಿಗೆ ಬಂದಿದ್ದೀವಿ ಇವಾಗ.
ಸೀರಿಯಸ್ಲಿ ನಿನ್ನೆ RCB ಮ್ಯಾಚ್ ಇತ್ತು, RCB ವರ್ಸಸ್ KKR. ಸೈಕಾಗಿ ಗೆದ್ದಿದ್ದಾರೆ RCB. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ RCB ಗೆಲ್ತಾರೆ ಅಂತ. ಸೈಕಾಗಿ ಗೆದ್ದಿದ್ದಾರೆ. ಆದರೆ ಮಾತ್ರ ಸೀರಿಯಸ್ಲಿ ಐ ಡಿ ನಾಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಹೆವಿಯಾಗಿ ಗೆದ್ದಿದ್ದಾರೆ. ನೈಟ್ ಬೇರೆ ಮಲ್ಕೊಬಿಟ್ಟಿದ್ದೆ ನಾನು. ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳ್ದೆ, ಈ ಥರ RCB ಗೆದ್ಬಿಟ್ಟಿದ್ದಾರೆ ಮಚ್ಚ ನೋಡೋ ಅಂತ. ಅವಾಗ ನೋಡಿದ್ದು ನಾನು. ಸೊ ಇದೆ ನನ್ನ RC. ಒಂಥರ ಹೊಸ ಲುಕ್ ಬಂದಿದೆ ಇವಾಗ, ಕ್ರೇಜಿ ಲುಕ್. ಇವಾಗೆ ಮಾಡಿಫಿಕೇಷನ್ಸ್ ಮಾಡಿದ್ದು ನಾನು. ಒಂದೇ ಸ್ಟಿಕರಿಂಗ್ ಇದು ಬೋರ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿದ್ದೀನಿ. ಇದೊಂದು ಹಾಕಿಸ್ದೆ ಬೈಕರ್ ಹುಡುಗ ಅಂತ, ಮೈ ಬ್ರ್ಯಾಂಡ್ ಯೂನೋ. ಥ್ಯಾಂಕ್ ಯು ಬ್ರೋ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೆ, ಕರ್ನಾಟಕ ಸಪೋರ್ಟ್ ಇದ್ರೆ ಇನ್ನೂ ಈ ಥರ ವೀಡಿಯೋಸ್ ತರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್.